ಆ ಆಡಿಯೋ ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ನೀವು ಕೇಳಿಸ್ಕೊಳ್ಳಿ. ಸಂಬಂಧಿಗಳ ಜೊತೆಗೆ ಆ ಮಹಿಳೆ ಮಾತಾಡಿರುವ ಒಡಲಾಳದ ಮಾತು, ಹೇಳಿಕೊಟ್ಟಿರೋದಲ್ಲ, ಯಾರೋ ಬರೆದು ಕೊಟ್ಟಿರೋ ಸ್ಕ್ರಿಪ್ಟೆಡ್ ಅಲ್ಲ, ಒಡಲಾಳದ ಮಾತು ಕೇಳಿಸಿ. ಆದ್ರೆ ಕೇಳ್ಕೊಂಡೆ, ನಾನು ಕೂಲಿ ಮಾಡಕ್ ಬಂದಿದ್ದೀನಿ, ಮಾಡಬೇಡಿ. ನಾನು ಮಕ್ಕಳಿಗೆ, ನನ್ನ ಮಕ್ಳಿಗೆ ಮೊಮ್ಮಕ್ಳು ಬಂದವ್ರೆ, ನಮ್ಮ ಮಳಿದಿರವ್ರೆ, ನನ್ನ ಬೀದಿನ ಮಕ್ಕ ಓದ್ಕೊತಿರ್ಬೇಕೈಕ್ಲ, ಆ ಪರಿಸ್ಥಿತಿ ಐತಿ, ಬೇಡಿ ನನ್ ಮುಟ್ಬೇಡಿ, ನಾನು ಕೂಲಿ ಮಾಡ್ಕೊಂಡು ಈ ಮನೆ ಒಳಗೆ ನಾನು ತೋರ್ಸಕ ಹೋಗಿಲ್ಲ ಅಂತ ಎಲ್ಲ ಕೇಳ್ಕೊಂಡೆ. ಆದ್ರೆ ನಮ್ಮ ಅಳಿದಿರ್ಗೆ ಅಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಬಾಯ್ಬಿಟ್ಟು ಹೇಳಿಲ್ಲ. ನಾನು ಯಾರಿಗೂ ಸುದ ಇಲ್ಲಿವರೆಗೂ ನಾನು ಬಾಯ್ಬಿಟ್ಟು ನನ್ನ ಸ್ವಂತ ತಂಗಿಗೂ ಸುದ ಹೇಳಿಲ್ಲ. ವಿಡಿಯೋ ಮಾಡ್ಬಿಟ್ಟವ್ರೆ ಅನ್ನೋದು ದೇವ್ರಾಣ ಗೊತ್ತಿಲ್ಲ. ನಾವೇನೇ ಎಲೆಕ್ಷನ್ ಅಂದಿದ್ದೇನೋ ಅದಕ್ಕೆ ಹಿಂಗ ಆದ್ರೆ ಏನು ತೊಂದ್ರೆ ಆಯ್ಕಿಲ್ಲ, ಬಾ ನಿನ್ಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ, ನಾಲ್ಕು ಸೀಟ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಷ್ಟೇ. ಬಾ ಬಣ ಅಂತ ಅವರು ಕರ್ಕೊಂಡೋದ್ರು, ಏನು ತೊಂದ್ರೆ ಆಗಲ್ಲ, 4 ದಿವಸ ಪೊಲೀಸ್ನವ್ರು ಇದ್ ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡು ಹೋಗಿದ್ದು. ಯಾವ ಸಂಬಂಧಿಕರ ಮನೆ ನಮಗ್ ಗೊತ್ತಿಲ್ಲ, ಬೇರೆಯವ್ರು ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ರೂಮ್ ನಿಂದ ಈಚೆಗೆ ಕಳಿಸ್ನಿಲ್ಲ. ಒಟ್ಟಲ್ಲಿ ಇವ್ರದ್ದು ಈ ತರ ಮಾಡ್ಬಿಟ್ಟಿರೋದು ನನಗೆ ದೇವರಾಣಗ್ಲೂ ಗೊತ್ತಿಲ್ಲ, ವಿಡಿಯೋ ಮಾಡ್ಬಿಟ್ಟವ್ರೆ ಅನ್ನೋದೇ ಗೊತ್ತಿಲ್ಲ. ನೆನ್ನೆ ನನಗೆ ಗೊತ್ತಾದದ್ದು. ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮರ್ತ್ಕೊಂಡು ಒಂದಪ್ಪ ನೆನ್ಕೊಳ್ಳೋ, ನೀವು ಒಂದಪ್ಪ ಮರ್ತ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ತೀನಿ. ಆದ್ರೆ ನನಗೆ 3 ವರ್ಷದಿಂದ ನಾನು ತಲೆ ಒಳಗೆ ಇತ್ತು ಅದೇ ಹೇಳ್ಕೊಳಕ್ ಹೋಯ್ಕಿಲ್ಲ, ನುಂಗಕ್ ಹೋಯ್ಕಿಲ್ಲ, ಅಳಕ್ ಹೋಯ್ಕಿಲ್ಲ. ಮಟ್ಟಕ್ಕೆ ನನ್ನಷ್ಟಕ್ಕೆ ನಾನೇ ನೋಡ್ತೀನಿ. ನನಗೆ ಗನ್ನಿ ಕಡೆ ಇರ್ಬೇಕು ಅಂತ ಹೊಡೆದಾಕ್ಬಿಟ್ಟಿದಾರ ಮನೆಯ. ಒಟ್ಟಲ್ಲಿ ಏನಿಷ್ಟು ಬೇಡ್ಕೊಂಡ್ರು ಬಿಡ್ನಿಲ್ವಲ್ಲ ಅನ್ನೋದೊಂದಷ್ಟೇ. ಗನ್ನಿ ಕಡ್ದಲ್ವೇ ಅಲ್ಲಿ ಬೆಂಗ್ಳೂರು ಮನೇಲಿ ಇದು ಹೇಳ್ದಪ್ಪ. ಅದು 2-3 ಸರಿ ನಾನು ಸಿಕ್ನಿಲ್ಲ, ಕೈಗೆ ಓಡ್ ಬಂದ್ಬಿಟ್ಟೆ ನಾನು ಸಿಕ್ನಿಲ್ಲ 2-3 ದಪ್ಪ. ಆದ್ರೆ ಜನದಿದ್ರಿಗೆ ಮುಖ ಎತ್ಕೊಂಡು ಹೆಂಗ್ ತಿರ್ಗ ಬಂದು. ಆದ್ರೆ ಕೇಳ್ಕೊಂಡೆ, ನಾನು ಕೂಲಿ ಮಾಡಕ್ ಬಂದಿದ್ದೀನಿ, ಮಾಡಬೇಡಿ. ನಾನು ಮಕ್ಕಳಿಗೆ, ನನ್ನ ಮಕ್ಳಿಗೆ ಮೊಮ್ಮಕ್ಳು ಬಂದವ್ರೆ, ನಮ್ಮ ಮಳಿದಿರವ್ರೆ, ನನ್ನ ಬೀದಿನ ಮಕ್ಕ ಓದ್ಕೊತಿರ್ಬೇಕೈಕ್ಲ, ಆ ಪರಿಸ್ಥಿತಿ ಐತಿ, ಬೇಡಿ ನನ್ ಮುಟ್ಬೇಡಿ, ನಾನು ಕೂಲಿ ಮಾಡ್ಕೊಂಡು ಈ ಮನೆ ಒಳಗೆ ನಾನು ತೋರ್ಸಕ ಹೋಗಿಲ್ಲ ಅಂತ ಎಲ್ಲ ಕೇಳ್ಕೊಂಡೆ. ಆದ್ರೆ ನಮ್ಮ ಅಳಿದಿರ್ಗೆ ಅಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಬಾಯ್ಬಿಟ್ಟು ಹೇಳಿಲ್ಲ. ನಾನು ಯಾರಿಗೂ ಸುದ ಇಲ್ಲಿವರೆಗೂ ನಾನು ಬಾಯ್ಬಿಟ್ಟು ನನ್ನ ಸ್ವಂತ ತಂಗಿಗೂ ಸುದ ಹೇಳಿಲ್ಲ. ವಿಡಿಯೋ ಮಾಡ್ಬಿಟ್ಟವ್ರೆ ಅನ್ನೋದು ದೇವ್ರಾಣ ಗೊತ್ತಿಲ್ಲ. ನಾವೇನೇ ಎಲೆಕ್ಷನ್ ಅಂದಿದ್ದೇನೋ ಅದಕ್ಕೆ ಹಿಂಗ ಆದ್ರೆ ಏನು ತೊಂದ್ರೆ ಆಯ್ಕಿಲ್ಲ, ಬಾ ನಿನ್ಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ, 4 ಸೀಟ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಷ್ಟೇ. ಬಾ ಬಣ ಅಂತ ಅವರು ಕರ್ಕೊಂಡೋದ್ರು, ಏನು ತೊಂದ್ರೆ ಆಗಲ್ಲ, 4 ದಿವಸ ಪೊಲೀಸ್ನವ್ರು ಇದ್ ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡು ಹೋಗಿದ್ದು. ಯಾವ ಸಂಬಂಧಿಕರ ಮನೆ ನಮಗ್ ಗೊತ್ತಿಲ್ಲ, ಬೇರೆಯವ್ರು ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ರೂಮ್ ನಿಂದ ಈಚೆಗೆ ಕಳಿಸ್ನಿಲ್ಲ. ಒಟ್ಟಲ್ಲಿ ಇವ್ರದ್ದು ಈ ತರ ಮಾಡ್ಬಿಟ್ಟಿರೋದು ನನಗೆ ದೇವರಾಣಗ್ಲೂ ಗೊತ್ತಿಲ್ಲ, ವಿಡಿಯೋ ಮಾಡ್ಬಿಟ್ಟವ್ರೆ ಅನ್ನೋದೇ ಗೊತ್ತಿಲ್ಲ. ನೆನ್ನೆ ನನಗೆ ಗೊತ್ತಾದದ್ದು. ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮರ್ತ್ಕೊಂಡು ಒಂದಪ್ಪ ನೆನ್ಕೊಳ್ಳೋ, ನೀವು ಒಂದಪ್ಪ ಮರ್ತ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ತೀನಿ. ಆದ್ರೆ ನನಗೆ 3 ವರ್ಷದಿಂದ ನಾನು ತಲೆ ಒಳಗೆ ಇತ್ತು ಅದೇ ಹೇಳ್ಕೊಳಕ್ ಹೋಯ್ಕಿಲ್ಲ, ನುಂಗಕ್ ಹೋಯ್ಕಿಲ್ಲ, ಅಳಕ್ ಹೋಯ್ಕಿಲ್ಲ. ಮಟ್ಟಕ್ಕೆ ನನ್ನಷ್ಟಕ್ಕೆ ನಾನೇ ನೋಡ್ತೀನಿ. ನನಗೆ ಗನ್ನಿ ಕಡೆ ಇರ್ಬೇಕು ಅಂತ ಹೊಡೆದಾಕ್ಬಿಟ್ಟಿದಾರ ಮನೆಯ. ಒಟ್ಟಲ್ಲಿ ಏನಿಷ್ಟು ಬೇಡ್ಕೊಂಡ್ರು ಬಿಡ್ನಿಲ್ವಲ್ಲ ಅನ್ನೋದೊಂದಷ್ಟೇ. ಗನ್ನಿ ಕಡ್ದಲ್ವೇ ಅಲ್ಲಿ ಬೆಂಗ್ಳೂರು ಮನೇಲಿ ಇದು ಹೇಳ್ದಪ್ಪ. ಅದು 2-3 ಸರಿ ನಾನು ಸಿಕ್ನಿಲ್ಲ, ಕೈಗೆ ಓಡ್ ಬಂದ್ಬಿಟ್ಟೆ ನಾನು ಸಿಕ್ನಿಲ್ಲ 2-3 ದಪ್ಪ. ಆದ್ರೆ ಜನದಿದ್ರಿಗೆ ಮುಖ